ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಸ್ಮಾರ್ಟ್ ಬೋರ್ಡ್ ಇಲ್ಲ, ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಗ್ರೀನ್ ಬೋರ್ಡ್ ಇಲ್ಲ. ವಿ ಹ್ಯಾವ್ ಟ್ರೈಡ್ ಆಲ್ ಬೋರ್ಡ್ಸ್. ದ ಬೆಸ್ಟ್ ಕಾಂಟ್ರಾಸ್ಟ್ ಇಸ್ ಬ್ಲ್ಯಾಕ್ ಅಂಡ್ ವೈಟ್. ಬ್ಲ್ಯಾಕ್ ಇಸ್ ಬೋರ್ಡ್, ವೈಟ್ ಇಸ್ ಚಾಕ್. ನೀವು ಹೇಳ್ಬೋದು ಸರ್ ಟೀಚರ್ಸ್ ಹತ್ರ ಕೇಳಿ. ಟೀಚರ್ಸ್ ಹತ್ರ ಯಾಕೆ ಕೇಳೋದು? ನಾನೇ ಪಾಠ ಮಾಡ್ತೇನೆ. ನನಗೆ ನಿನ್ನೆ 2 ಗಂಟೆ ಪಾಠ ಇತ್ತು, ಸಂಡೇ ಆಗಿ. ಇವನ್ ಟುಡೇ ಇಟ್ಸ್ ನಾಟ್ ಬೈ ಗ್ರೇಟ್ನೆಸ್. ಅದನ್ನ ನಾವು ಮೇಂಟೈನ್ ಮಾಡಬೇಕು. ಯು ಹ್ಯಾವ್ ಟು ಲೀಡ್ ಫ್ರಮ್ ದ ಫ್ರಂಟ್. ಯಾವತ್ತೇ ಆಗಲಿ, ಇಫ್ ಯು ಆರ್ ಎ ಟೀಚರ್, ಟಿಲ್ ದ ಎಂಡ್ ಯು ಹ್ಯಾವ್ ಟು ಬಿ ಕಾಲ್ಡ್ ಎಸ್ ಎ ಟೀಚರ್. ಯು ಹ್ಯಾವ್ ಟು ಟೀಚ್. ಯು ಲೀಡ್ ಫ್ರಮ್ ದ ಫ್ರಂಟ್. ಯಾವುದೇ ಒಂದು ಟೀಚರ್ ಬಂದು ಹೇಳಬಾರ್ದು ಸರ್ ಟೀಚಿಂಗ್ ಕಷ್ಟ, ನಿಮ್ಗೇನು ಗೊತ್ತು ಅಂತ. ನೋ, ನಮ್ಮಲ್ಲಿ ಇಷ್ಟವರೆಗೆ ಆ ಕ್ವಶನೇ ಬರಲಿಲ್ಲ. ಬಿಕಾಸ್ ಐ ನೋ ಇಟ್ ವೆರಿ ವೆಲ್. ವಾಟ್ ಯು ಮೀನ್ ಬೈ ಗುಡ್ ಟೀಚಿಂಗ್? ಟೀಚಿಂಗ್ ಒಳ್ಳೇದಿದೆಯೋ ಇಲ್ವೋ? ಎಂಟೈರ್ ಇನ್ಸ್ಟಿಟ್ಯೂಷನ್ ವಾಸ್ ಬಿಲ್ಟ್ ಬಿಕಾಸ್ ಆಫ್ ಟೀಚಿಂಗ್, ನಾಟ್ ವಿತ್ ಎನಿಬಡಿ ಸಪೋರ್ಟ್ ಎಕ್ಸೆಪ್ಟ್ ಗಾಡ್ ಅಂಡ್ ಮೈ ಎಲ್ಡರ್ಸ್. ಯಾರದ್ದು ಫೈನಾನ್ಷಿಯಲ್ ಪಾರ್ಟಿಸಿಪೇಷನ್ ಇಲ್ಲ. ಯಾರೊಬ್ಬರು ನಿಮಗೆ ಜನರೇಟರ್ ನಮ್ಮ ಲೆಕ್ಕದಲ್ಲಿ, ನಿಮಗೆ ಈ ಕ್ಲಾಸ್ ರೂಮ್ ನಮ್ಮ ಲೆಕ್ಕದಲ್ಲಿ ಅಂತ ಯಾರು ಇಷ್ಟವರೆಗೆ ಹೇಳಲಿಲ್ಲ. ಎಲ್ಲದೂ ಮಕ್ಕಳ ಫೀಸಲ್ಲಿ. ಅಯ್ಯೋ ಹಾಗೆಲ್ಲ ಆಗ್ತದ? ಹಾಗೆ ಆಗೋದು. ಮಕ್ಕಳ ಫೀಸ್ ಜಾಸ್ತಿ ಆಗ್ತದಲ್ಲ, ಏನ್ ಮಾಡ್ತೀರಿ? ಅಲ್ಲ, ನೀವು ಅಷ್ಟು ಚಾರ್ಜ್ ಮಾಡಬಾರ್ದಂತ ಗವರ್ಮೆಂಟ್ನವ್ರು ಯಾರಾದರೂ ಹೇಳಿದ್ರೆ, ಎನಿ ಬ್ಯೂರೋಕ್ರಾಟ್ಸ್ ಆರ್ ಎನಿ ಪಾಲಿಟಿಷಿಯನ್, ಎನಿ ಮಿನಿಸ್ಟರ್ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್, whoever says we are ready to give it free, ನೀವು ಅದನ್ನು ರೀಇಂಬರ್ಸ್ ಮಾಡಿ ಕೊಡಿ. ನನ್ನಿಂದ ಫ್ರೀ ಮಾಡ್ಲಿಕ್ಕೆ ಆಗೋದಿಲ್ಲ. There is nothing called free. Nothing must be available free. You create an atmosphere where that facility is given to them, but be accountable. ಯಾರು ಫ್ರೀ ಆಗಿ ತಗೊಳ್ತಾರೆ ಅವ್ರ ಹತ್ರ ಒಂದು ಅಕೌಂಟಬಿಲಿಟಿ ತಗೊಳ್ಳಿ. ಇಲ್ಲದಿದ್ರೆ ಫ್ರೀಗೆ ಮೀನಿಂಗೇ ಇರೋದಿಲ್ಲ. ದಿಸ್ ಇಸ್ ವಾಟ್ ಐ ಸೇ. ದಿಸ್ ಇಸ್ ವಾಟ್ ಶ್ರೀ ನಾರಾಯಣ ಮೂರ್ತಿ said in yesterday's interview in a news channel. ನಾವೆಲ್ಲರೂ ಹೇಳ್ತೇವೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳಿದ್ರು, ನಮ್ಮ ರಾಷ್ಟ್ರ ಯುವ ರಾಷ್ಟ್ರ, ಯುವ ಶಕ್ತಿ. ನಮ್ಮ ರಾಷ್ಟ್ರ 2020ರಲ್ಲಿ ನಮ್ಮ ಏನು ದೇಶದ ಶಕ್ತಿಯಾಗಲ್ಲ, ಪ್ರಪಂಚದ ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಅಂತ. ಲೇಟ್ ಆಯ್ತು, ಇನ್ನೂ ಆಗ್ಲಿಲ್ಲ. ಯಾಕೆ ಹೇಳಿ? ಯಾಕಂದ್ರೆ ಯುವ ಶಕ್ತಿ ಏನಿದೆ ಅದು ಕ್ರೋಢೀಕರಣ ಆಗ್ತಾ ಇಲ್ಲ. ನೀವು ಒಪ್ತೀರಾ? ಮಕ್ಕಳ ಮೇಲೆ ಏನು ಈಗಿನ ಪೇರೆಂಟ್ಸ್ ಎಷ್ಟು ಒಳ್ಳೆಯವರು ಇದ್ದಾರೆ ಅಂತ ಹೇಳಿದ್ರೆ, ಮಕ್ಕಳ ಎಜುಕೇಶನ್ಗೋಸ್ಕರ ಎಷ್ಟು ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಬಟ್ ಆ ಖರ್ಚು ಮಾಡುವಾಗ ಮಕ್ಕಳು ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ತಾರಾ? ಈಗ ನಾನು ಹೇಳಿದೆ, ದಿವಸಕ್ಕೆ 17 ಗಂಟೆ ಕರೆಕ್ಟ್ ಆಗಿ ಓದುವ ಬಗ್ಗೆ ಫೋಕಸ್ ಇರುವವರು ಎಷ್ಟು ಮಂದಿ ಇದ್ದಾರೆ ಇಲ್ಲಿ? ಇಲ್ಲ. ಇಲ್ಲ ಅಂತ ನಾನು ಪ್ರೂವ್ ಮಾಡ್ತಾರೆ, ನೀವು ಇದೆ ಅಂತ ಬಂದು ಪ್ರೂವ್ ಮಾಡಿ. ನಾನು ಹೇಳ್ತೇನೆ ಅಟ್ಲೀಸ್ಟ್ 16.5 ಗಂಟೆ ಅಂತ ಹೇಳ್ತೇನೆ, 17 ಗಂಟೆ ಅಂತ ನೀವು ಪ್ರೂವ್ ಮಾಡಬೇಕು. ಇಟ್ಸ್ ಎ ವೆರಿ ಸೀರಿಯಸ್ ನೋಟ್. ಇದು ಸರಿ ಆಗದೆ, ನಮ್ಮಲ್ಲಿ ಸ್ವಯಂ ಶಿಸ್ತು ಡೆವಲಪ್ ಆಗದೆ ನಾವು ಉದ್ಧಾರ ಆಗುವುದು ಅಷ್ಟರಲ್ಲೇ ಇದೆ. ಹಾಗಾದ್ರೆ ಯುವ ಶಕ್ತಿ ಕ್ರೋಢೀಕರಣ ಆಗೋದು ಹೇಗೆ? ನಮ್ಮ ರಾಜ್ಯದ ಶಕ್ತಿ, ನಮ್ಮ ಸಂಸ್ಥೆಯ ಶಕ್ತಿ ಈ ಯುವ ಶಕ್ತಿ ಆಗುವುದು ಹೇಗೆ? ನಮ್ಮ ರಾಜ್ಯದ ಶಕ್ತಿ ಯುವ ಶಕ್ತಿ ಆಗುವುದು ಹೇಗೆ? ದೇಶದ ಶಕ್ತಿ ಯುವ ಶಕ್ತಿ ಆಗುವುದು ಹೇಗೆ? ಕೆಲವರು ವರ್ಕ್ ಮಾಡಿದ್ರೆ ಸಾಕಾಗುವುದಿಲ್ಲ. ಎವ್ರಿ ಒನ್ ಆಫ್ ಯು ಹ್ಯಾವ್ ಟು ವರ್ಕ್. ನೀವು ವರ್ಕ್ ಮಾಡೋದು ನಿಮ್ಮ ಪೇರೆಂಟ್ಸ್ ಅನ್ನು ಉದ್ಧಾರ ಮಾಡ್ಲಿಕ್ಕಲ್ಲ, ನೀವೇ ಉದ್ಧಾರ ಆಗ್ಲಿಕ್ಕೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ನೀವು ಎಷ್ಟೇ ಬೆಳೆರಿ, ಚೆನ್ನಾಗಿರಿ, ಆದರೆ ಯಾವುದೇ ಸಂದರ್ಭದಲ್ಲಿ ಪೇರೆಂಟ್ಸ್ ಅನ್ನು ನೆಗ್ಲೆಕ್ಟ್ ಮಾಡಬೇಡಿ. ಪೇರೆಂಟ್ಸ್ ಅನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದರಷ್ಟು ದೊಡ್ಡ ಪಾಪ ಯಾವುದೂ ಇಲ್ಲ. ಪೇರೆಂಟ್ಸ್ ಅಷ್ಟು ದೊಡ್ಡ ದೇವರು ಯಾರೂ ಇಲ್ಲ. ನೆನ್ಪಿಟ್ಕೊಳ್ಳಿ. ಎಷ್ಟೋ ಕಡೆಯಲ್ಲಿ ಅವರು ನಿಮ್ಗೆ ಜೋರು ಮಾಡಬಹುದು, ಹೀಯಾಳಿಸಬಹುದು, ಸಮಾಧಾನ ಭೇದದಲ್ಲಿ ಹೇಳಬಹುದು, ನಿಮ್ಗೆ ಒಪ್ಪಿಗೆ ಆಗದೇ ಇರಬಹುದು. ಆವಾಗ ನನ್ನ ತಂದೆ ಹೇಗೆ ಹೇಳ್ತಾರೆ, ಅವ್ರು ಯಾಕೋ ಹೀಗೆ ಹೇಳೋದು, ಇನ್ನು ಸ್ವಲ್ಪ ದೊಡ್ಡದಾದ ಮೇಲೆ ನನಗೆ ನನ್ನದೇ ಆದ ಯೋಚನೆಗಳಿಲ್ವಾ ಅಂತ ಹೇಳ್ಬೋದು. ನೀವು ಸಣ್ಣದಿರುವಾಗ ಏನೆಲ್ಲ ನಕ್ಕರ ಮಾಡಿದ್ದೀರಿ, ಏನೆಲ್ಲ ಮಾಡಿದ್ದೀರಿ, ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ಪೇರೆಂಟ್ಸ್. ಯಾಕಂದ್ರೆ ಮನಸ್ಸಲ್ಲಿ ಏನಿರ್ತದೆ ಅಂದ್ರೆ, ಏನೇ ಆಗಲಿ ನಮ್ಮ ಮಕ್ಕಳು ಅಲ್ವಾ ಅಂತ. ಹಾಗೆ ನಿಮಗೆ ಸಹ ನೀವು ಎಷ್ಟೇ ದೊಡ್ಡವರಾಗಿರಿ, ಪೇರೆಂಟ್ಸ್ ಏನೇ ಮಾಡಿದ್ದು ನಿಮ್ಗೆ ಒಪ್ಪಿಗೆ ಆಗದಿರ್ಬೋದು, ಏನೇ ಆಗಲಿ ನನ್ನ ಪೇರೆಂಟ್ಸ್ ಅಲ್ವಾ, ಆ ಭಾವನೆ ನಿಮ್ಗಿರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ದಿದ್ರೆ ಮನುಷ್ಯತ್ವಕ್ಕೆ ತುಂಬಾ ಚ್ಯುತಿ ಬಂದಾಗ ಆಗ್ತದೆ, ಒಂದು ಮನುಷ್ಯತ್ವ ಡೆವಲಪ್ ಆಗೋದಿಲ್ಲ. ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಸೊ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್ ನೋಡಿ, ಯಾವತ್ತು ಹೇಗಂತ ಹೇಳಿದ್ರೆ, ನನಗೆ ಇಲ್ಲಿ ಸಂಸ್ಕೃತ ಟೀಚರ್ ಇದ್ರು, ಒಳ್ಳೆ ಟೀಚರ್, ಅವರು ಒಳ್ಳೆ ಹೇಳಿಕೊಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಃ ಅಂತ. ಅದೊಂದು ಕೋಡೆಡ್ ಲ್ಯಾಂಗ್ವೇಜ್ ಅದು, ಸಂಸ್ಕೃತ ಅನ್ನೋದು.
ಇಷ್ಟೇ ವಿಷಯದಲ್ಲಿ ತುಂಬಾ ವಿಷಯಗಳಿರ್ತವೆ, ಇಷ್ಟೇ ಇದರಲ್ಲಿ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಮ. ಮನಸ್ಸಲ್ಲಿ ಏನು ಆಲೋಚನೆ ಮಾಡ್ತೀರಿ ಅದನ್ನೇ ಮಾತಾಡಿ, ಅದನ್ನೇ ಕಾರ್ಯರೂಪಕ್ಕೆ ಇಳಿಸಿ. ಯು ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಪರ್ಸನ್. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ. ಹೀಗೆ ಹೋದರೆ ದುರಾತ್ಮನ ಕೆಟ್ಟ ಜನರಾಗ್ತೇವೆ, ಸಮಾಜಕ್ಕೆ ಆಸ್ತಿ ಆಗುವುದಿಲ್ಲ. ನನ್ನ ಪ್ರಕಾರ ನೀವೆಲ್ಲರೂ ಒಳ್ಳೆ ಏನು ಆಲೋಚನೆ ಮಾಡ್ತೀರಿ ಅದನ್ನೇ ಮಾತಾಡಿ, ಅದನ್ನೇ ಕಾರ್ಯರೂಪಕ್ಕೆ ಇಳಿಸಿ. ನೀವು ದೊಡ್ಡ ವ್ಯಕ್ತಿ ಆಗ್ತೀರಿ, ಸಮಾಜಕ್ಕೊಂದು ಆಸ್ತಿ ಆಗ್ತೀರಿ, ದೇಶಕ್ಕೊಂದು ಆಸ್ತಿ ಆಗ್ತೀರಿ ಅಂತ ನಾನು ಹಾರೈಸ್ತಾ ನನ್ನ ಮಾತುಗಳನ್ನು ಥ್ಯಾಂಕ್ ಯು. ಮತ್ತೆ ಇಲ್ಲಿ ಏನಾದರೂ ಸಂಸ್ಥೆಗೆ ಎಲ್ಲರೂ ಎಲ್ಲ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವರು ದಾನಗಳ ರೂಪದಲ್ಲಿ ಏನಾದರೂ ಮಾಡಬಹುದು, ಕೆಲವರು ನಾನು ಟೀಚರ್ಸ್ಗಳಿಗೆ ಏನಾದರೂ ಒಳ್ಳೆಯ ರೀತಿಯಲ್ಲಿ ಗೈಡೆನ್ಸ್ ಬೇಕಂತಂದ್ರೆ, ಮಕ್ಕಳಿಗೆ ಏನಾದರೂ ಗೈಡೆನ್ಸ್ ಬೇಕಂತಂದ್ರೆ ಯಾವ ರೀತಿಯಲ್ಲಿ ಮಾಡಬೇಕು. ಇಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ಪ್ಯಾರಾಮೀಟರ್ಸ್. ಐ ಆಮ್ ರೆಡಿ ಟು ಗೆಟ್ ಅಸೋಸಿಯೇಟೆಡ್ ಇನ್ ಎನಿ ವೇ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಫಾರ್ ಮೈ ಇನ್ಸ್ಟಿಟ್ಯೂಷನ್ ವಿವೇಕ ಯೂನಿವರ್ಸಿಟಿ ಕಾಲೇಜ್ ಕೋಟ ಎಟ್ ಎನಿ ಟೈಮ್. ನಾನು ಅದಕ್ಕೆ ಬದ್ಧನಾಗಿರ್ತೇನೆ. ಥ್ಯಾಂಕ್ ಯು.